ದಯಾನಂದ ಸಾಗರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ನಲ್ಲಿ ಫೌಂಡರ್ಸ್ ಡೇ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ನ 4 ಕ್ಯಾಂಪಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಪ್ರತಿ ವರ್ಷ ನಡೆಯುವ ಫೌಂಡರ್ಸ್ ಡೇ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳನ್ನು ಗೌರವಿಸಲಾಗುತ್ತೆ. ಅದರಂತೆ ಸಿಬ್ಬಂದಿಗಾಗಿಯೇ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಫೌಂಡರ್ ಡೇ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ದಯಾನಂದ ಸಾಗರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಬಗ್ಗೆ ಅವರ ಮಕ್ಕಳಾದ ಹೇಮಚಂದ್ರ ಸಾಗರ್ ಹಾಗೂ ಪ್ರೇಮಚಂದ್ರ ಸಾಗರ್ ಹಾಡಿ ಹೋಗಲಿದ್ರು. ಜೊತೆಗೆ ತಾವು ಕೂಡ ತಂದೆ ದಯಾನಂದ ಸಾಗರ್ ಮಾರ್ಗದಲ್ಲೇ ಶಿಕ್ಷಣ ಕ್ರಾಂತಿಯನ್ನ ಮುಂದುವರಿಸಿದ್ದಾರೆ. ಇನ್ನು ದಯಾನಂದ ಸಾಗರ್ ಅವರು ನಡೆದು ಬಂದ ಸಾಧನೆ ಬಗ್ಗೆ ಕಿರುಚಿತ್ರವನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರೇಮಚಂದ್ರ ಸಾಗರ್, ವೈಸ್ ಚೇರ್ಮನ್ ಡಾಕ್ಟರ್ ಹೇಮಚಂದ್ರ ಸಾಗರ್, ಜಾಯಿಂಟ್ ಸೆಕ್ರೆಟರಿ ಟಿಮ್ ಟಿಶಾ ಸಾಗರ್, ನಿಶಾನ್ ಸಾಗರ್, ಸೆಕ್ರೆಟರಿ ಗಾಳಿಸ್ವಾಮಿ ಉಪಸ್ಥಿತರಿದ್ದರು. Architecture will become sustainable by design. The day marks an event in the year when the second generation of our Sagar family dedicates their life and spirit to the advancement of the institutions under the Sagar family. Various institutions which have come up, particularly the newer ones, the Dayanand Sagar University, which is the AI First University, the faculty and the staff and all the students benefit from the facility and the infrastructure which has been built, which is one of the best in the world. As of today, there are no other universities or institutions with such a vast amount of computing power, be it in the AI and the related. ಡಾಕ್ಟರ್ ಡಿ ಹೇಮಚಂದ್ರ ಸಾಗರ್ ಆಗಲಿ, ಡಾಕ್ಟರ್ ಡಿ ಪ್ರೇಮಚಂದ್ರ ಸಾಗರ್ ಆಗಲಿ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ ಅಂದ್ರೆ, ಇವತ್ತು ಇಂಥ ಕೋರ್ಸ್ ಇಲ್ಲ ಅನ್ನೋಂಗಿಲ್ಲ. ಮತ್ತೆ ಕ್ವಾಲಿಟಿ ಬಗ್ಗೆ ನೀವು ದಯಾನಂದ್ ಸಾಗರ್ ಬಗ್ಗೆ 2 ಮಾತಿಲ್ಲ. ಅಷ್ಟಲ್ಲದೆ ನಾವಿಲ್ಲಿರೋ ಎಲ್ಲಾ ಟೀಚರ್ಸ್ಗಳಾಗ್ಲಿ, ಎಲ್ಲ ಪ್ರಿನ್ಸಿಪಲ್ಗಳಾಗ್ಲಿ ಅಷ್ಟೇ ಒಂದು ಕಾಳಜಿ ಇದೆ ಇಲ್ಲ ಕೆಲಸ ಮಾಡಲಿಕ್ಕೆ. ಅವ್ರು ಕೊಡೋ ಸ್ಫೂರ್ತಿ, ಅವ್ರು ಕೊಡೋ ಒಂದು ರೆಸ್ಪೆಕ್ಟ್ ಆಗಲಿ, ಮತ್ತೆ ಒಂದು ಅವ್ರ ವಿಷನ್ಗೆ ನಮಗೆ ಸ್ಪಂದಿಸ್ಕೊಂಡು ಹಿಂಗ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದು ಒಂದು ಅವ್ರ ಗ್ರೇಟ್ನೆಸ್. ಅವ್ರಿಬ್ರಲ್ದೆ ಈಗ ನೆಕ್ಸ್ಟ್ ಜನರೇಷನ್ ಅವರು ಮುಂದೆ ಬಂದಿದ್ದಾರೆ. ಅಂದ್ರೆ ದಯಾನಂದ್ ಸಾಗರ್ ಅವರ ಮೊಮ್ಮಕ್ಕಳು. ದಯಾನಂದ ಸಾಗರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ನಲ್ಲಿ ಫೌಂಡರ್ಸ್ ಡೇ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ನ 4 ಕ್ಯಾಂಪಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಪ್ರತಿ ವರ್ಷ ನಡೆಯುವ ಫೌಂಡರ್ಸ್ ಡೇ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳನ್ನು ಗೌರವಿಸಲಾಗುತ್ತೆ. ಅದರಂತೆ ಸಿಬ್ಬಂದಿಗಾಗಿಯೇ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಫೌಂಡರ್ ಡೇ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ದಯಾನಂದ ಸಾಗರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಬಗ್ಗೆ ಅವರ ಮಕ್ಕಳಾದ ಹೇಮಚಂದ್ರ ಸಾಗರ್ ಹಾಗೂ ಪ್ರೇಮಚಂದ್ರ ಸಾಗರ್ ಹಾಡಿ ಹೋಗಲಿದ್ರು. ಜೊತೆಗೆ ತಾವು ಕೂಡ ತಂದೆ ದಯಾನಂದ ಸಾಗರ್ ಮಾರ್ಗದಲ್ಲೇ ಶಿಕ್ಷಣ ಕ್ರಾಂತಿಯನ್ನ ಮುಂದುವರಿಸಿದ್ದಾರೆ. ಇನ್ನು ದಯಾನಂದ ಸಾಗರ್ ಅವರು ನಡೆದು ಬಂದ ಸಾಧನೆ ಬಗ್ಗೆ ಕಿರುಚಿತ್ರವನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರೇಮಚಂದ್ರ ಸಾಗರ್, ವೈಸ್ ಚೇರ್ಮನ್ ಡಾಕ್ಟರ್ ಹೇಮಚಂದ್ರ ಸಾಗರ್, ಜಾಯಿಂಟ್ ಸೆಕ್ರೆಟರಿ ಟಿಮ್ ಟಿಶಾ ಸಾಗರ್, ನಿಶಾನ್ ಸಾಗರ್, ಸೆಕ್ರೆಟರಿ ಗಾಳಿಸ್ವಾಮಿ ಉಪಸ್ಥಿತರಿದ್ದರು. Architecture will become sustainable by design. The day marks an event in the year when the second generation of our Sagar family dedicates their life and spirit to the advancement of the institutions under the Sagar family. Various institutions which have come up, particularly the newer ones, the Dayanand Sagar University, which is the AI First University, the faculty and the staff and all the students benefit from the facility and the infrastructure which has been built, which is one of the best in the world. As of today, there are no other universities or institutions with such a vast amount of computing power, be it in the AI and the related. ಡಾಕ್ಟರ್ ಡಿ ಹೇಮಚಂದ್ರ ಸಾಗರ್ ಆಗಲಿ, ಡಾಕ್ಟರ್ ಡಿ ಪ್ರೇಮಚಂದ್ರ ಸಾಗರ್ ಆಗಲಿ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ ಅಂದ್ರೆ, ಇವತ್ತು ಇಂಥ ಕೋರ್ಸ್ ಇಲ್ಲ ಅನ್ನೋಂಗಿಲ್ಲ. ಮತ್ತೆ ಕ್ವಾಲಿಟಿ ಬಗ್ಗೆ ನೀವು ದಯಾನಂದ್ ಸಾಗರ್ ಬಗ್ಗೆ 2 ಮಾತಿಲ್ಲ. ಅಷ್ಟಲ್ಲದೆ
ನಾವಿಲ್ಲಿರೋ ಎಲ್ಲಾ ಟೀಚರ್ಸ್ಗಳಾಗ್ಲಿ ಎಲ್ಲ ಪ್ರಿನ್ಸಿಪಲ್ಗಳಾಗ್ಲಿ ಅಷ್ಟೇ ಒಂದು ಕಾಳಜಿ ಇದೆ ಇಲ್ಲ ಕೆಲಸ ಮಾಡ್ಲಿಕ್ಕೆ. ಅವ್ರು ಕೊಡೋ ಸ್ಫೂರ್ತಿ, ಅವ್ರು ಕೊಡೋ ಒಂದು ರೆಸ್ಪೆಕ್ಟ್ ಆಗ್ಲಿ, ಮತ್ತೆ ಒಂದು ಅವ್ರ ವಿಷನ್ಗೆ ನಮ್ಗೆ ಸ್ಪಂದಿಸ್ಕೊಂಡು ಹಿಂಗ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅದು ಒಂದು ಅವ್ರ ಗ್ರೇಟ್ನೆಸ್. ಅವ್ರಿಬ್ರಲ್ದೆ ಈಗ ನೆಕ್ಸ್ಟ್ ಜನರೇಷನ್ ಅವರು ಮುಂದೆ ಬಂದಿದ್ದಾರೆ. ಅಂದ್ರೆ ದಯಾನಂದ್ ಸಾಗರ್ ಅವರ ಮೊಮ್ಮಕ್ಕಳು